ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇವತ್ತು ಹೆಸರುಬೇಳೆ ದೋಸೆ ಅದ್ರ ಜೊತೆಗೆ ಆ್ಯಪಲ್ ಆ್ಯಂಡ್ ಕ್ಯಾರೆಟ್ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಹೆಸರುಬೇಳೆ ದೋಸೆನ ತುಂಬ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ 2 ಅವರ್ಸಲ್ಲಿ ಮಾಡ್ಬೋದು. ಯಾರು ಬರ್ತಾರೆ ಅಂತ ಗೊತ್ತಾಗಿದ ತಕ್ಷಣ ರೆಡಿ ಮಾಡಿ ಇಟ್ಕೊಂಡು ಮಾಡ್ಬೋದು. ಅದಕ್ಕೆ ಇವೆರಡೂ ಇವತ್ತು ತೋರಿಸ್ತಾ ಇದ್ದೀನಿ. ಇವಾಗ ಫಸ್ಟು ಹೆಸರುಬೇಳೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು, ಅದನ್ನು ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ಫಸ್ಟು ತೋರಿಸ್ತೀನಿ. ಹೆಸರುಬೇಳೆ ಒಂದು 1/2 ಕಿಲೋ ತೊಗೊಂಡಿದ್ದೀನಿ. 2 ಅವರ್ಸ್ ನೆನೆಸಿಟ್ಟಿದ್ದೀನಿ ಅದನ್ನು. ಆ್ಯಂಡ್ ಟೊಮೆಟೊ ಒಂದು 2 ಟೊಮೆಟೊಸು ಸ್ಮಾಲಾಗಿ ಕಟ್ ಮಾಡಿದ್ದೀನಿ. ಒಂದು 5 to 6 ಗ್ರೀನ್ ಚಿಲ್ಲೀಸು, ಅದು ಖಾರಕ್ಕೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು. ಆ್ಯಂಡ್ ಕೊರಿಯಾಂಡರು, ಅದನ್ನು ಗಾರ್ನಿಷ್ ಮಾಡೋದಕ್ಕೆ. ಆ್ಯಂಡ್ 1 ಇಂಚ್ ಜಿಂಜರ್ ತೊಗೊಂಡಿದ್ದೀನಿ. ಆ್ಯಂಡ್ 1/2 ಆನಿಯನ್ನು ಸ್ಮಾಲಾಗಿ ಕಟ್ ಮಾಡಿದ್ದೀನಿ. ಇದು ಅಗೇನ್ ಟೊಮೆಟೊ ಮತ್ತು ಆನಿಯನ್ನ ಮೇಲೆ ಗಾರ್ನಿಷ್ ಮಾಡೋಕ್ಕಿರೋದ್ರಿಂದ ನಿಮಗೆ ಯಾವ ರೀತಿ ಬೇಕೋ, ಜಾಸ್ತಿ ಕಡಿಮೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಇಷ್ಟು ಇಂಗ್ರೀಡಿಯೆಂಟ್ಸ್ನಲ್ಲಿ. ಹೆಸರುಬೇಳೆ ದೋಸೆ ಮಾಡೋದು ಹೇಗೆ, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ. ಈಗ ಅದ್ರ ಜೊತೆಗೆ ಕ್ಯಾರೆಟ್ ಮತ್ತು ಗ್ರೀನ್ ಆ್ಯಪಲ್ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದನ್ನು ದೋಸೆ ಮಾಡುವಾಗ ಚಟ್ನಿ ರೆಡಿ ಮಾಡ್ಕೊಂಡಿದ್ರೆ ಬಿಸಿ ಬಿಸಿಯಾಗಿ ದೋಸೆ ಜೊತೆ ಚಟ್ನಿ ರೆಡಿ ಇರುತ್ತೆ, ತಿನ್ಬೋದು. ಈಗ ಗ್ರೀನ್ ಆ್ಯಪಲ್ ಮತ್ತು ಕ್ಯಾರೆಟ್ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದ್ರ ಜೊತೆಲಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ. ಫಸ್ಟು 2 ಗ್ರೀನ್ ಆ್ಯಪಲ್ಲು, ಅದು ಹುಳಿ ಇರೋದಾದರೆ ಅದಕ್ಕೆ ಹುಣಸೆಹಣ್ಣು ಬೇಡ. ಬಟ್ ನಾರ್ಮಲ್ ಆ್ಯಪಲ್ ತೊಗೊಂಡ್ರೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕಾಗತ್ತೆ ರುಚಿಗೆ ತಕ್ಕಂತೆ. ಆಮೇಲೆ 3 ಕ್ಯಾರೆಟ್ ತೊಗೊಂಡಿದ್ದೀನಿ, ಪೀಲ್ ಮಾಡಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 6 to 7 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಇಟ್ಕೊಳ್ಬೋದು. ಆಮೇಲೆ ಉದ್ದಿನಬೇಳೆ ಒಂದು 3 ಟೇಬಲ್ ಸ್ಪೂನ್ಸು. ಆಮೇಲೆ ಸಾಲ್ಟ್ ಟು ಟೇಸ್ಟ್ ಇದು. ಆ್ಯಂಡ್ 1 ಟೇಬಲ್ ಸ್ಪೂನ್ ಮೆಂತ್ಯ. ಆ್ಯಂಡ್ 6 to 8 ಕೆಂಪು ಮೆಣಸಿನ್ಕಾಯಿ, ಅದು ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ, ನಿಮ್ಗೆ ಯಾವ ಟೇಸ್ಟ್ ಇಷ್ಟ ಆಗುತ್ತೆ ಅದ್ರ ಪ್ರಕಾರ ನೀವು ಯೂಸ್ ಮಾಡ್ಕೋಬೋದು. ಈಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹುರ್ಕೊಳ್ತೀನಿ. ಅದಕ್ಕೆ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು ಫ್ಯೂ ಟೀಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಂಡ್ರೆ ಫ್ರೈ ಮಾಡೋಕ್ಕೆ ಸುಲಭ ಆಗುತ್ತೆ. ಈಗ ಫಸ್ಟು ಉದ್ದಿನಬೇಳೆ ಮತ್ತು ಮೆಂತ್ಯ, ಒಣಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊಳ್ತೀನಿ. ಈಗ ಅದನ್ನು ರೋಸ್ಟ್ ಮಾಡೋಕ್ಕೆ ಒಂದು ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ನಾನು. ಈಗ ಆ ಉದ್ದಿನಬೇಳೆ ಮತ್ತು ಮೆಂತ್ಯ ಮತ್ತು ಮೆಣಸಿನ್ಕಾಯಿನ ಬ್ರೌನ್ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಆ್ಯಕ್ಚುಲಿ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಸಪ್ರೇಟಾಗಿ ತೆಕ್ಕೊಂಡು ಬಿಡ್ತೀನಿ. ನೆಕ್ಸ್ಟು ಅದೇ ಫ್ರೈಯಿಂಗ್ ಪ್ಯಾನ್ಗೆ ಆ್ಯಪಲ್ಲು, ಕ್ಯಾರೆಟು ಮತ್ತು ಹಸಿಮೆಣಸಿನ್ಕಾಯಿ, ತಿರ್ಗಾ ಒಂದು ಸ್ಮಾಲ್ ಟೀ ಸ್ಪೂನಷ್ಟು ಎಣ್ಣೆ ಫ್ರೈ ಮಾಡ್ಕೊಳ್ಳೋಕ್ಕೆ. ಇದು ಒಂದು ಸ್ವಲ್ಪ ಕೆಂಪು ಬಣ್ಣ ಬಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೊಂಡ್ರೆ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಸರಿಗಿರುತ್ತೆ. ಇದಕ್ಕೆ ತೆಂಗಿನಕಾಯಿ ಬೇಕಿಲ್ಲ, ತೆಂಗಿನಕಾಯಿ ಇಲ್ಲದೇನೆ ಮಾಡೋವಂಥ ಚಟ್ನಿ ಇದು. ಈಗ ಅಕಸ್ಮಾತ್ ನಿಮಗೆ ಗ್ರೀನ್ ಆ್ಯಪಲ್ ಸಿಕ್ಕಲಿಲ್ಲ, ಮಾಡಬೇಕು ಅನಿಸಿದ್ರೆ ನಾರ್ಮಲ್ ರೆಡ್ ಆ್ಯಪಲ್ನೇ ತೊಗೊಂಡು ಮಾಡ್ಬೋದು. ಬಟ್ ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಹುಳಿ ಬರುತ್ತೆ. ಇಲ್ಲಾಂದರೆ ತುಂಬ ಸ್ವೀಟಾಗುತ್ತೆ ಚಟ್ನಿ, ಅವಾಗ ಚೆನ್ನಾಗಿರೋದಿಲ್ಲ. ಆ್ಯಪಲ್ನ, ಕ್ಯಾರೆಟು ಮತ್ತು ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಬಟ್ ಹುರಿಯೋವಾಗ ಉಪ್ಪು ಹಾಕಬೇಡಿ, ಹಾಕಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ನೀರು ಬಿಟ್ಕೊಂಡ್ರೆ ಅದು ಟೇಸ್ಟ್ ಹೊಟ್ಟೋಗುತ್ತೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ತೆಕ್ಕೊಂಡು ಬಿಡೋಣ ಇದನ್ನು. ಆ್ಯಂಡ್ ಇದನ್ನು ಕೂಲ್ ಆಗೋಕ್ಕೆ ಬಿಟ್ಬಿಡೋಣ ಮಿಕ್ಸಿಗೆ ಹಾಕ್ಕೊಳ್ಳೋ ಮುಂಚೆ. ಇದು ಕೂಲ್ ಆಗೋವಾಗ ನಾನು ದೋಸೆದನ್ನು ತೋರಿಸ್ತೀನಿ ಮಿಕ್ಸಿಗೆ ಹಾಕಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಈಗ ಹೆಸರುಬೇಳೆ 2 ಅವರ್ಸ್ ನೆನೆಸಿರೋದನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನ ಈಗ ಮಿಕ್ಸಿಗೆ ಹಾಕಿ ಅದ್ರ ಜೊತೆಯಲ್ಲಿ ಗ್ರೀನ್ ಚಿಲ್ಲೀಸು ಮತ್ತು ಜಿಂಜರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಸಾಫ್ಟಾಗಿ ದೋಸೆಗೆ ಹೇಗೆ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಈಗ ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದು ಆರೋ ಹೊತ್ತಿಗೆ ದೋಸೆ ಹಿಟ್ಟಿಗೆ ರುಬ್ಕೊಂಡು ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಹೆಸರುಬೇಳೆನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ನೆನೆಸಿಟ್ಟಿದ್ವಲ್ಲ 2 ಅವರ್ಸು, ಅದನ್ನು ತೊಳೆದು ಚೆನ್ನಾಗಿ ಡ್ರೈನ್ ಮಾಡಿದ್ದೀನಿ, ವಾಟರ್ ಡ್ರೈನ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಂಬ ನೀರು ಹಾಕಿ ನೀರಾಗಿ ಮಾಡ್ಕೊಳ್ಳೋದು ಬೇಡ, ಆವಾಗ ದೋಸೆನ ಹುಯ್ಯೋಕ್ಕೆ ತುಂಬ ಕಷ್ಟ ಆಗುತ್ತೆ.
ಹಸಿಮೆಣಸಿನ್ಕಾಯಿ ಅಷ್ಟೇ ನಾನೊಂದು 6ರಿಂದ 8 ಇಟ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಅದಕ್ಕೆ ಶುಂಠಿನ ಬೇಕಿದ್ದವರು ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡ್ಕೋಬೋದು, ಇಲ್ಲ ಹಾಗೆ ಸಣ್ಣ ಸ್ಲೈಸಸ್ ಆಗಿ ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೋದು. ಆ 1 ಇಂಚು ಶುಂಠಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ತಾಯಿದ್ದೀನಿ. ಈಗ ಕನ್ಸಿಸ್ಟೆನ್ಸಿಗೆ ಹೇಗೆ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಒಟ್ಟಿಗೆ ಹಾಕ್ಕೊಳ್ಬೇಡಿ. ಈಗ ತಿರ್ಗಾ ನಂಗೆ ಒಂದು ಸ್ವಲ್ಪ ಬೇಕು ಅನಿಸ್ತಾ ಇದೆ, ಅದಕ್ಕೆ ನೀರು ಹಾಕ್ಕೊಳ್ತಿದ್ದೀನಿ. ಇವಾಗ ನಾವು ಅದಕ್ಕೆ ದೋಸೆ ಹಿಟ್ಟಿಗೆ ಬೇಕಾಗುವಷ್ಟು ಸಾಲ್ಟ್ನ, ನಿಮ್ಗೆ ಎಷ್ಟು ಟೇಸ್ಟಿಗೆ ಯಾವ ಥರ ಬೇಕೋ ಆ ಸಾಲ್ಟ್ನ ಕೂಡ ಹಾಕ್ಕೊಳ್ಬೋದು. ನಾನಿವಾಗ ಒಂದು 2 ಟೀ ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ಸಾಲ್ಟ್ನ. ಆಮೇಲೆ ಚೆಕ್ ಮಾಡಿ ತಿರ್ಗಾ ಬೇಕಾದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಓಕೆ, ಇವಾಗ ಮಿಕ್ಸಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಸಿಲಿದೆ ಅದು. ಈಗ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ. ಈ ಥರ ಹೀಗೆ ಬಂದರೆ ಇದು ತುಂಬ ನೀರಾಗಿಬಿಟ್ರೆ ಹುಯ್ಯೋದು ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ಇದಕ್ಕೆ ಅಕ್ಕಿ ಹಾಕಿಲ್ಲದೆ ಇರೋದ್ರಿಂದ ಹೋಲ್ಡ್ ಆಗೋಲ್ಲ ಇದು. ಅದರಿಂದ ಇಷ್ಟು ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡು ಇವಾಗ ಇದನ್ನು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಹೇಗಿದೆ ಅಂತ ಅಂದರೆ ನುಣ್ಣಗಿದೆ, ಇದು ತರಿ ಬೇಡ, ಇದು ಫುಲ್ಲು ನುಣ್ಣಗೆ ಚೆನ್ನಾಗಿ ದೋಸೆ ಹಿಟ್ಟು ಹೇಗೆ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನುಣ್ಣಗೆ ರುಬ್ಬಿದ್ದೀನಿ. ಇವಾಗ ಇದನ್ನು ಈಗ ದೋಸೆದೆಲ್ಲ ರೆಡಿ ಮಾಡ್ಕೊಂಡೆಲ್ಲ ರುಬ್ಕೊಂಡು ಈಗ ಚಟ್ನಿಗೆ ಹುರಿದಿದ್ದೆಲ್ಲ ಕೂಲಾಗಿದೆ. ಇವಾಗ ಆರಿರೋದ್ರಿಂದ ಒಂದೊಂದೇ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಫಸ್ಟು ಆ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ಳೋಣ. ಅದನ್ನು ಮಿಕ್ಸಿ ಮಾಡ್ಕೊಂಡ್ಮೇಲೆ ಆ್ಯಪಲ್ಲು ಕ್ಯಾರೆಟ್ನ ಆಮೇಲೆ ಹಾಕ್ಕೊಳ್ಳೋಣ, ಯಾಕಂದರೆ ಅದು ವೆಟ್ ಇಂಗ್ರೀಡಿಯೆಂಟ್ಸ್ ಅಲ್ವಾ. ಈಗ ಫಸ್ಟ್ ಇದನ್ನು ಹಾಕ್ಕೊಳ್ತೀನಿ ಮಿಕ್ಸಿಗೆ ನಾನು. ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಈಗ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದು ಇಷ್ಟರ ಮಟ್ಟಿಗೆ ಪುಡಿ ಆದರೆ ಸಾಕು, ತುಂಬ ಫೈನಾಗಿ ಆಗಬೇಕಾಗಿಲ್ಲ. ಯಾಕೆಂದರೆ ತಿರ್ಗಾ ನಾವು ಆ್ಯಪಲ್ಲು ಕ್ಯಾರೆಟ್ ಅದೆಲ್ಲ ಹಾಕಿದಾಗ ಇನ್ನೂ ಫೈನಾಗಿ ಪೇಸ್ಟ್ ಥರ ಆಗುತ್ತದು. ಈಗ ನಾನು ಆ್ಯಪಲ್ ಇದನ್ನು ಹುರಿದಿಟ್ಕೊಂಡಿರೋದು ಆರಿದೆ, ಅದನ್ನೀಗ ಸ್ಲೋ ಆಗಿ ಹಾಕೋಕ್ಕೆ ಶುರು ಮಾಡ್ತೀನಿ. ಈಗ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದು ಅಗೇನ್ ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ಸಾಲ್ಟ್ ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಟ್ನಿ ರುಬ್ಬಿದ್ದಾಗಿದೆ, ಈ ಕನ್ಸಿಸ್ಟೆನ್ಸಿಲಿದೆ ಇದು. ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಬರೀ ಸಾಸಿವೆ ಹಿಂಗೆ ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಯಾವ್ದು ನಿಮ್ಗೆ ಟೇಸ್ಟ್ ಬೇಕೋ ಆ ರೀತಿ ಮಾಡ್ಕೋಬೋದು. ಈಗ ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಜಸ್ಟ್ ನಾನು ಬರೀ ಸಾಸಿವೆ ಮತ್ತು ಹಿಂಗಿನ ಒಗ್ಗರಣೆ ಹಾಕ್ತಾಯಿದ್ದೀನಿ ಅಷ್ಟೇ. ಈಗ ಚಟ್ನಿ ರೆಡಿ ಆಯ್ತಲ್ಲ, ದೋಸೆ ಹುಯ್ಯೋಣ. ಇವಾಗ ಕಾವಲಿ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಆಗಿದೆ. ಇದು ತುಂಬ ಒಳ್ಳೆ ಬ್ರೇಕ್ಫಾಸ್ಟ್, ಯಾಕೆ ಅಂತಂದರೆ ಪ್ರೋಟೀನ್ ಇದ್ದಿರೋದು, ಬೇರೆ ಯಾವ ಥರ ತೊಂದರೆನೂ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಹೆಲ್ದಿ ಚಟ್ನಿ, ತೆಂಗಿನಕಾಯಿ ಇಲ್ಲ. ಸೊ ಬೆಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ 2 ಅವರ್ಸ್ ಮುಂಚೆ ನೆನೆಸಿದ್ರೆ ಬ್ರೇಕ್ಫಾಸ್ಟ್ ಟೈಮ್ಗೆ ದೋಸೆ ರೆಡಿ ಇರುತ್ತೆ. ಈಗ ದೋಸೆನ ಹುಯ್ಯೋಕ್ಕೆ ಶುರು ಮಾಡ್ತೀನಿ ನಾನೀಗ. ತುಂಬ ಥಿನ್ ಮಾಡ್ಕೋಬೇಡಿ, ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಥಿಕ್ಕಾಗೆ ಬಂದಿರಲಿ ದೋಸೆ. ಒಂದು ಸ್ವಲ್ಪ ಹಸಿ ಇದು ಹೋಗೋಕ್ಕೆ ಶುರುವಾದಮೇಲೆ ಈರುಳ್ಳಿ, ಟೊಮೆಟೊ ಮತ್ತು ಇದನ್ನು ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಗಾರ್ನಿಷ್ ಮಾಡ್ಕೋಬೋದು. ಬೇಕು ಅನ್ಸೋರು ಅದು ಪನ್ನೀರ್ನ ಸ್ಮಾಲ್ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡು ಹಾಕಿದ್ರೂ ಅದು ಟೇಸ್ಟ್ ಬರುತ್ತೆ. ಬಟ್ ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಬೋದು ಇದನ್ನು. ಹೀಗೆ ಇದೇ ರೀತಿ ಇದನ್ನು ಗಾರ್ನಿಷ್ ಮಾಡಬೇಕಂತ ಏನಿಲ್ಲ. ಅದಕ್ಕೆ ಆದಷ್ಟು ಸಿಮ್ಮಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ದೋಸೆನ ಬೇಯಿಸೋದು ಒಳ್ಳೆಯದು. ಆದರೆ ಲಿಡ್ ಕವರ್ ಮಾಡಿಕೊಂಡ್ರೆ ಮೇಲ್ಗಡೆನೂ ಈವನಾಗಿ ಬೇಯುತ್ತೆ. ಅದನ್ನು ದೋಸೆನ ಫ್ಲಿಪ್ ಮಾಡಿ ತಿರುಗಿಸ್ಬೇಕಾಗಿಲ್ಲ, ಈವನಾಗಿ ಕುಕ್ ಆಗುತ್ತೆ. ಅದಕ್ಕೆ ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡೋದ್ರಿಂದ ಒಳಗಡೆನೂ ಇದಿರುತ್ತೆ. ಆ್ಯಂಡ್ ಜೊತೆನಲ್ಲಿ ಲಿಡ್ ಕವರ್ ಮಾಡಿದ್ರೆ ಮೇಲ್ಗಡೆ ಗಾರ್ನಿಷ್ ಮಾಡಿರೋ ತರಕಾರಿನೂ ಎಲ್ಲ ಈವನಾಗಿ ಕುಕ್ ಆಗುತ್ತೆ. ಈಗ ಇದಕ್ಕೆ ಲಿಡ್ ಕವರ್ ಮಾಡ್ತೀನಿ, ಸೊ ದಟ್ ಇಂಗ್ರೀಡಿಯೆಂಟ್ಸ್ ಮೇಲ್ಗಡೆ ಡ್ರೆಸ್ಸಿಂಗ್ ಮಾಡಿರೋದೆಲ್ಲನೂ ಈವನಾಗಿ ಕುಕ್ ಆಗುತ್ತೆ. ಓಕೆ, ಈಗ ದೋಸೆ ಬೆಂದಿದೆಯಾ ನೋಡೋಣ. ತೆಗೆದು ನೋಡ್ತೀನಿ, ಬಟ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿರಬೇಕು. ತೆಗೆದು ನೋಡೋಣ, ಒಂದು ನಿಮಿಷದಲ್ಲಿ ನೋಡಿ. ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡಿ ಚಟ್ನಿ ಜೊತೆ
ಎಂಜಾಯ್ ಮಾಡ್ಬೋದು ಇವಾಗ. ಈಗ ದೋಸೆ ಚಟ್ನಿ ರೆಡಿ ಇದೆ. ಇದು ಹೆಲ್ತಿ ಬ್ರೇಕ್ಫಾಸ್ಟ್ ಆಗುತ್ತೆ ಇದು, ಯಾಕಂದರೆ ಹೆಸರುಬೇಳೆ ಒಂದು ಪ್ರೋಟೀನು ಮತ್ತು ಇದು ತಂಪು, ಜೊತೆಯಲ್ಲಿ ತೆಂಗಿನಕಾಯಿಲ್ದಿರೋದ್ರಿಂದ ಚಟ್ನಿ ಕೂಡ ಹೆಲ್ದಿ ಚಟ್ನಿ ಇದು. ಇದನ್ನು ಟೇಸ್ಟ್ ಮಾಡೋಕ್ಕೆ ಯಾರನ್ನಾರು ಕರಿಯೋಣ, ಇವಾಗ ಟೇಸ್ಟ್ ಮಾಡ್ತಾರೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಕೊಡಿ ದಯವಿಟ್ಟು. ಸೌಮ್ಯ, ಇದನ್ನು ಟೇಸ್ಟ್ ಮಾಡಿ ದೋಸೆ ಚಟ್ನಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೋಸೆ. ಹೆಸರುಬೇಳೆ ದೋಸೆ ತುಂಬ ಕ್ವಿಕ್ಕಾಗಿ ಮಾಡಿದ್ದಾಳೆ ನನ್ನ ಫ್ರೆಂಡ್ ಮೀನಾಕ್ಷಿ. ಅದ್ರ ಜೊತೆ ತುಂಬಾ ರೇರ್ ಆಗಿರುವಂಥ ಗ್ರೀನ್ ಆ್ಯಪಲ್ ಚಟ್ನಿ. ನೀವು ಸಾಧಾರಣ ತಿಂದೇ ಇರಲ್ಲ ಇದನ್ನು. ನೀವು ಮಾಡಿ ತಿಂದು ಆಮೇಲೆ ನಮಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಇವಾಗ ಒಂದು ಪೀಸು, ವಾವ್ ನೋಡಿ ಎಷ್ಟು ಚೆನ್ನಾಗಿ ಅದ್ರ ಒಳಗಡೆ, ದೋಸೆ ಒಳಗಡೆ ಟೊಮ್ಯಾಟೊ, ಈರುಳ್ಳಿ, ಕಾರಿಯಂಡರ್ ಎಲ್ಲ ಕಾಣಿಸ್ತಾ ಇದೆ. ಇಟ್ಸ್ ಸೋ ಕಲರ್ಫುಲ್. ನನಗೋಸ್ಕರ ಮಾಡಿಕೊಟ್ಟಿದ್ದಾಳೆ ನನ್ನ ಕ್ಲೋಸ್ ಫ್ರೆಂಡ್ ಮೀನಾಕ್ಷಿ. ಟೇಸ್ಟ್ ಮಾಡ್ತೀನಿ. ಓ ವಾವ್, ತುಂಬ ಚೆನ್ನಾಗಿದೆ ದೋಸೆ. ನೀವು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಮೀನಾ. ಥ್ಯಾಂಕ್ ಯು ಸೌಮ್ಯ.